ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸವಿತಾ ನಾಗಭೂಷಣ ಇವರು ಬರೆದಂತಹ ಕನಕ ಕೃಷ್ಣ ಅನ್ನುವಂತಹ ಈ ಒಂದು ಕವಿತೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಸವಿತಾ ನಾಗಭೂಷಣ ಇವರು ಅನೇಕ ಕವಿಗಳಲ್ಲಿ ಮಹತ್ವದ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ. ಇವರು 1961ರಂದು ಮೇ 11ರಂದು ಚಿಕ್ಕಮಗಳೂರಿನಲ್ಲಿ ಜನಿಸಿದವರು. BCom ಮತ್ತು ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವೀಧರೆಯಾದ ಇವರು ಅಂಚೆ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಬರೆದಂತಹ ಅನೇಕ ಕೃತಿಗಳು ನಾ ಬರುತ್ತೇನೆ ಕೇಳು, ಜಾತ್ರೆಯಲ್ಲಿ ಶಿವ, ಆಕಾಶ ಮಲ್ಲಿಗೆ, ಹೊಳೆ ಮಗಳು, ಚಂದ್ರನ ಕರೇರಿ ಭೂಮಿಗೆ ಇತ್ಯಾದಿ ಕವನ ಸಂಕಲನಗಳನ್ನು ಇವರು ರಚಿಸಿದ್ದಾರೆ. ಕಾಡು ಲಿಲ್ಲಿಯ ಹೂವುಗಳು, ಸ್ತ್ರೀಲೋಕ, ಹಳ್ಳಿಯ ದಾರಿ ಇತ್ಯಾದಿ ಕಾದಂಬರಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳೂ ಕೂಡ ಲಭಿಸಿವೆ. ಅವುಗಳಲ್ಲಿ ಮುಖ್ಯವಾದದ್ದು ಅತ್ತಿಮಬ್ಬೆ ಪ್ರತಿಷ್ಠಾನ, ಮನುಶ್ರೀ ರಾಷ್ಟ್ರೀಯ ದತ್ತಿ ಪ್ರಶಸ್ತಿಗಳು, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಡಾಕ್ಟರ್ DS ಕರ್ಕಿ ಕಾವ್ಯ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳೇ, ಕನಕ ಕೃಷ್ಣ ಅನ್ನುವಂಥದ್ದು ಸವಿತಾ ನಾಗಭೂಷಣ ಅವರ ಮಹತ್ವದ ಕವನಗಳಲ್ಲಿ ಒಂದಾಗಿರುವಂಥದ್ದು. ಜಾತಿಯ ಎಲ್ಲೆಗಳನ್ನು ಮೀರಿ, ಅಂದರೆ ಜಾತಿಯ ಒಂದು ಲಿಮಿಟನ್ನು ಮೀರಿ ಭಕ್ತ ಮತ್ತು ಭಗವಂತ ಇವರ ನಡುವೆ ಹೇಗೆ ಒಂದು ಬಾಂಧವ್ಯ ರಿಲೇಷನ್ಶಿಪ್ ಬೆಳೆಯುತ್ತದೆ ಅನ್ನುವಂಥದ್ದನ್ನು ತಿಳಿಸುತ್ತಾ ಜಾತಿಗಿಂತಲೂ ಗುಣವೇ ಶ್ರೇಷ್ಠ ಅನ್ನುವಂಥದ್ದನ್ನು ಕವಯಿತ್ರಿ ಸವಿತಾ ನಾಗಭೂಷಣ ಇವರಲ್ಲಿ ನಿರೂಪಿಸ್ತಾ ಹೋಗ್ತಾರೆ. ಕನಕ ಮತ್ತು ಕೃಷ್ಣನಿಗೆ ಇರುವ ಸಾಮ್ಯತೆಗಳು ಅವರಿಬ್ಬರ ಬದುಕಿನ ಕ್ರಮದಲ್ಲಿ ಇದ್ದ ಸಮಾನ ಅಂಶಗಳನ್ನು ವಿವರಿಸುತ್ತಾ ಹುಟ್ಟಿದ ಕುಲ, ವೃತ್ತಿ ಇತ್ಯಾದಿಗಳನ್ನು ಮೀರಿ ಹಂಚಿ ತಿನ್ನುವ ಸಹಬಾಳ್ವೆಯನ್ನು ಇವರಿಬ್ಬರಲ್ಲಿ ನಾವು ಕಲಿಯಬೇಕು ಅನ್ನುವಂಥ ಆಶಯವನ್ನು ಇಲ್ಲಿ ಕವಯಿತ್ರಿಯವರು ನಮಗೆಲ್ಲ ಕೊಡ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಕವಿತೆ ನೋಡೋಣ. ಕನಕ ಕುರಿ ಕಾಯುತ್ತಿದ್ದ, ಕೃಷ್ಣ ದನ ಮೇಯಿಸುತ್ತಿದ್ದ. ಪರಿಚಯವಾಯಿತು, ಹೆಚ್ಚೇನಿಲ್ಲ. ಅಂದರೆ ಇಲ್ಲಿ ಹೇಳ್ತಾರೆ, ಕವಯಿತ್ರಿ ಹೇಳ್ತಾರೆ, ಕನಕ ಕುರಿಯನ್ನು ಕಾಯುತ್ತಾ ಇದ್ದ, ಕೃಷ್ಣ ದನವನ್ನು ಮೇಯಿಸುತ್ತಾ ಇದ್ದ. ಇಬ್ಬರಿಗೂ ಕೂಡ ಅಲ್ಲಿ ಪರಿಚಯವಾಗ್ತದೆ, ಬೇರೇನಿಲ್ಲ, ಹೆಚ್ಚು ಏನಿಲ್ಲ. ಹಾಗೆ ಎರಡನೆಯ ಪದ್ಯ ಭಾಗದಲ್ಲಿ ನೋಡಿ, ಕನಕ ರೊಟ್ಟಿ ಒಯ್ಯುತ್ತಿದ್ದ, ಕೃಷ್ಣ ಬೆಣ್ಣೆ ಹಚ್ಚುತ್ತಿದ್ದ. ಹಂಚಿಕೊಂಡು ಉಂಡರು, ಹೆಚ್ಚೇನಿಲ್ಲ. ಕನಕ ದಿನ ರೊಟ್ಟಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಂತೆ, ಆಹಾರದ ಬುತ್ತಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೆ. ಆ ರೊಟ್ಟಿಗೆ ಕೃಷ್ಣ ಬೆಣ್ಣೆಯನ್ನು ಹಚ್ಚುತ್ತಿದ್ದ. ಅಂದರೆ ರೊಟ್ಟಿ ಯಾರದೋ ಮನೆಯಲ್ಲಿ ಮಾಡಿರುವಂಥದ್ದು, ಕನಕನ ಮನೆಯಲ್ಲಿ ಮಾಡಿರುವಂಥದ್ದು, ಬೆಣ್ಣೆ ಕೃಷ್ಣನ ಮನೆಯಲ್ಲಿ ಮಾಡಿರುವಂಥದ್ದು. ಇವೆರಡು, ಈ ರೊಟ್ಟಿಗೆ ಬೆಣ್ಣೆಯನ್ನು ಹಚ್ಚಿದಾಗ ಅದೇ ಬಹಳಷ್ಟು ರುಚಿಯಾಗ್ತದೆ. ಅದನ್ನು ಇಬ್ಬರೂ ಕೂಡ ಹಂಚಿಕೊಂಡು ತಿನ್ನುತ್ತಾರೆ, ಹೆಚ್ಚೇನಿಲ್ಲ. ಕನಕನಿಗೆ ಹಾಡು ಕಟ್ಟುವ ಹುಚ್ಚು, ಕೃಷ್ಣನಿಗೆ ಕೊಳಲು ಅಚ್ಚುಮೆಚ್ಚು. ಗೆಳೆತನ ಕುದುರಿತು, ಹೆಚ್ಚೇನಿಲ್ಲ. ಕನಕನಿಗೆ ಹಾಡನ್ನು ಕಟ್ಟುವಂಥ ಒಂದು ಹುಚ್ಚು, ಅಂದರೆ ಅವನು ಸದಾ ಹಾಡನ್ನು, ಪದ್ಯವನ್ನು ಬರೆಯುತ್ತಾ ಇದ್ದ, ಹಾಡನ್ನು ಕಟ್ಟುತ್ತಾ ಇದ್ದ. ಕೃಷ್ಣನಿಗೆ ಕೊಳಲು ಅಂದರೆ ಅಚ್ಚುಮೆಚ್ಚು, ಅಂದರೆ ಯಾವಾಗ ನೋಡಿದರೂ ಕೂಡ ಕೃಷ್ಣ ಕೊಳಲನ್ನು ಬಾರಿಸ್ತಾ ಇದ್ದ, ನುಡಿಸ್ತಾ ಇದ್ದಂತೆ. ಹಾಗಾಗಿ ಇಬ್ಬರಲ್ಲಿಯೂ ಕೂಡ ಒಬ್ಬ ಪದ್ಯವನ್ನು ಹಾಡುವವನು, ಇನ್ನೊಬ್ಬ ಕೊಳಲನ್ನು ನುಡಿಸುವವನು, ಇಬ್ಬರಿಗೂ ಕೂಡ ಗೆಳೆತನ ಉಂಟಾಗ್ತದೆ, ಹೆಚ್ಚೇನಿಲ್ಲ. ಇನ್ನು ಹೇಳ್ತಾರೆ, ಕನಕ ಬ್ಯಾ ಬ್ಯಾ ಎಂದು, ಕೃಷ್ಣ ಅಂಬಾ ಎಂದು ಕಿರ್ ಕಿರ್ ಮುರ್ ಮುರ್ ಕೂಗು ಹಾಕಿ ಕೂಡಿ ಆಡಿ ನಲಿದರು, ಹೆಚ್ಚೇನಿಲ್ಲ. ಕನಕ ಆ ಕುರಿಗಳನ್ನು ಬ್ಯಾ ಬ್ಯಾ ಅಂತ ಕರೀತಾನೆ, ಕೃಷ್ಣ ಅಂಬಾ ಅಂತ ಕರೀತಾನೆ. ಈ ಎರಡೂ ಕೂಡ, ಈ ಪ್ರಾಣಿಗಳ ಸದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಆ ಪ್ರಾಣಿಗಳನ್ನು ಕರೆಯುವವರ ಬಾಯಲ್ಲಿರುವಂತಹ ಶಬ್ದಗಳನ್ನು ಕೂಡ ಕಿರ್ ಕಿರ್ ಅಂತ, ಮುರ್ ಮುರ್ ಅಂತ ಕೂಗು ಹಾಕಿ ಅವರಿಬ್ಬರೂ ಕೂಡ ಆ ಕುರಿಗಳನ್ನು, ಆ ದನಗಳನ್ನು ಇಬ್ಬರೂ ಕೂಡ ಹೀಗೆ ಕೂಗು ಹಾಕಿ ಕೂಡಿಕೊಂಡು ಇಬ್ಬರೂ ಜೊತೆಯಾಗಿ ಆಡಿ ನಲಿತಾರೆ, ಸಂತೋಷ ಪಡ್ತಾರೆ, ಹೆಚ್ಚೇನಿಲ್ಲ. ಮುಂದೆ ಹೇಳ್ತಾರೆ, ಕೃಷ್ಣ ಮಹಾತುಂಟ ಹುಡುಗ, ತರಲೆ ಜಗಳಗಂಟ. ಕನಕ ಅವನ ಭಂಟ, ನೆಂಟ, ಸರ್ವಸ್ವ.
ಇಬ್ಬರೂ ಬದುಕಿ ಬಾಳಿದರೂ ಹೆಚ್ಚೇನಿಲ್ಲ. ಕೃಷ್ಣ ಮಹಾತುಂಟ, ನಿಮಗೆಲ್ಲ ಗೊತ್ತಿರ್ಬೋದು. ಅವನು ಕೃಷ್ಣನ ಲೀಲೆ ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ಅವನು ತರಲೆ ಸ್ವಭಾವ ಅವನದು. ಜಗಳವನ್ನು ಮಾಡ್ತಾ ಇದ್ದ, ಕೂಡಲೇ ಅವನು ಬಿಡಿಸ್ಕೊಳ್ತಾ ಇದ್ದ. ಕನಕ ಇದ್ದನಲ್ಲ ಅವನ ಬಂಟ, ಅವನು ಎಲ್ಲಿ ಹೋಗ್ತಾನೋ ಅಲ್ಲಿಗೆ ಅವನ ಸೇವಕನ ರೀತಿಯಲ್ಲಿ ಅವನ ಎಡಗೈ ಬಲಗೈ ಎಲ್ಲವೂ ಕೂಡ ಅವನೇ ಆಗಿದ್ದ, ಕನಕನೇ ಆಗಿದ್ದ. ಅವನೇ ನೆಂಟನೂ ಆಗಿದ್ದ, ಸರ್ವಸ್ವವೂ ಆಗಿದ್ದರು. ಇಬ್ಬರೂ ಕೂಡ ಬದುಕಿ ಚೆನ್ನಾಗಿ ಬಾಳಿದ್ರು, ಒಳ್ಳೆಯ ಜೀವನವನ್ನು ನಡೆಸಿದರು. ಕೊನೆಯಲ್ಲಿ ಇಲ್ಲಿ ಹೇಳ್ತಾರೆ ನೋಡಿ, ಕುಲದ ನೆಲೆಯಿಲ್ಲ, ಕಾಲದ ಹಂಗಿಲ್ಲ. ಕನಕ ಮಣ್ಣಾದ, ಕೃಷ್ಣ ಕಲ್ಲಾದ. ಇದೊಂದು ಕಲ್ಲು ಮಣ್ಣಿನ ಕಥೆ, ಹೆಚ್ಚೇನಿಲ್ಲ. ಅಂದರೆ ಅವರಿಬ್ಬರಲ್ಲಿ ಜಾತಿ ಬೇರೆಯಾದರೂ ಕೂಡ ಕುಲದ ನೆಲೆಯೇ ಬರಲಿಲ್ಲ, ಆ ಜಾತಿಯ ಹಂಗೇ ಬರಲಿಲ್ಲ, ಜಾತಿಯ ಮೇಲು ಕೀಳು ಅನ್ನುವಂಥದ್ದು ಬರಲಿಲ್ಲ, ಕಾಲದ ಹಂಗೂ ಕೂಡ ಬರಲಿಲ್ಲ. ಕಾಲದ ಹಂಗಿಲ್ಲ, ಹೇಗೆ ಇಬ್ಬರು ನಶಿಸಿ ಹೋಗ್ತಾರೋ, ಈ ಕಾಯ ಅನ್ನುವಂಥ ನಶಿಸಿ ಹೋಗ್ತದೆ, ಅದೇ ರೀತಿಯಲ್ಲಿ ಕಾಲದ ಹಂಗಿಲ್ಲ. ಕನಕ ಮಣ್ಣಾಗಿ ಹೋಗ್ತಾನೆ, ಕೃಷ್ಣ ಕಲ್ಲಾಗಿ ಹೋಗ್ತಾನೆ. ಇದೊಂದು ಕಲ್ಲು ಮಣ್ಣಿನ ಕತೆ, ಹೆಚ್ಚೇನಿಲ್ಲ ಅಂತ ಇಲ್ಲಿ ಸವಿತಾ ನಾಗಭೂಷಣ್ ಅವರು ಬಹಳ ಚಂದದ ಈ ಕನಕ ಕೃಷ್ಣ ಅನ್ನುವ ಈ ಒಂದು ಕವಿತೆಯ ಮೂಲಕ ಇಬ್ಬರ ಜಾತಿ ಬೇರೆಯಾದರೂ ಕೂಡ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಲ್ಲಿ ನಿರೂಪಿಸ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಬರುವಂತಹ ಅನೇಕ ಪ್ರಶ್ನೆಗಳನ್ನು ನೀವು ಗಮನಿಸ್ತಾ ಹೋಗ್ಬೋದು. ಸಂದರ್ಭ ಈ ರೀತಿಯಲ್ಲಿ ಬರ್ತದೆ. ಕನಕ ರೊಟ್ಟಿ ಒಯ್ಯುತ್ತಿದ್ದ, ಕೃಷ್ಣ ಬೆಣ್ಣೆ ಹಚ್ಚುತ್ತಿದ್ದ. ಎರಡನೆಯದು, ಹಂಚಿಕೊಂಡು ಉಂಡರೂ ಹೆಚ್ಚೇನಿಲ್ಲ. ಮೂರನೇದು, ಕೂಡಿ ಆಡಿ ನಲಿದರೂ ಹೆಚ್ಚೇನಿಲ್ಲ. ನಾಲ್ಕನೇದು, ಕನಕ ಅವನ ಬಂಟ ನೆಂಟ ಸರ್ವಸ್ವ. ಐದನೇದು, ಕನಕ ಮಣ್ಣಾದ, ಕೃಷ್ಣ ಕಲ್ಲಾದ. ಇವುಗಳನ್ನು ಹೇಗೆ ಬರಿಬೇಕು, ಸಂದರ್ಭ ಸ್ವಾರಸ್ಯ ಹೇಗೆ ಬರಿಬೇಕು ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಮೊದಲಿಗೆ ಬರೆಯುವಂಥದ್ದು ಈ ಮೇಲಿನ ಸಾಲನ್ನು ಸವಿತಾ ನಾಗಭೂಷಣ ಇವರು ಬರೆದಂತಹ ಕನಕ ಕೃಷ್ಣ ಅನ್ನುವಂತಹ ಕವಿತೆಯಿಂದ ಆರಿಸಲಾಗಿದೆ. ಮತ್ತು ಅದನ್ನು ಸ್ವಲ್ಪ ವಿವರಿಸುವಂಥ ನಿಮಗೆಲ್ಲ ಗೊತ್ತಿದೆ. ಇನ್ನು ಮಾದರಿ ಪ್ರಶ್ನೆ ಈ ರೀತಿ ಬರ್ತದೆ. ಮೊದಲ ಪ್ರಶ್ನೆ ನೋಡಿ, ಇದು 8 ಅಂಕದ ಪ್ರಶ್ನೆ. ಕನಕ ಮತ್ತು ಕೃಷ್ಣರ ನಡುವಿನ ಸಮಾನ ಗುಣಗಳು ಕವನದಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿ. ನಿಮಗೆಲ್ಲ ಗೊತ್ತಿದೆ. ಕನಕ ಮತ್ತು ಉತ್ತರ ಈ ರೀತಿಯಲ್ಲಿ ಬರಿಬೋದು. ಆಗ ನಾನು ವಿವರಿಸಿದ್ದೇನೆ ನೋಡಿ, ಅದೇ ರೀತಿಯಲ್ಲಿ ಕನಕ ಮತ್ತು ಕೃಷ್ಣರ ನಡುವಿನ ಸಮಾನ ಗುಣಗಳು ತುಂಬ ಭಾವನಾತ್ಮಕವಾಗಿ ವ್ಯಕ್ತವಾಗಿದೆ. ಅವರಿಬ್ಬರಲ್ಲಿ ಅನ್ಯೋನ್ಯ ಹೊಂದಾಣಿಕೆಯ ಸ್ವಭಾವವಿರುವುದನ್ನು ನಾವಿಲ್ಲಿ ಕಾಣಬಹುದು. ಕನಕ ಕುರಿ ಕಾಯುತ್ತಿದ್ದರೆ, ಕೃಷ್ಣ ದನ ಮೇಯಿಸುತ್ತಿದ್ದ. ಇಬ್ಬರದೂ ಕೂಡ ಪ್ರಾಣಿಗಳನ್ನು ಮೇಯಿಸುವ ಸಮಾನ ಗುಣ. ಕನಕ ರೊಟ್ಟಿ ಒಯ್ತಾ ಇದ್ದ, ಕೃಷ್ಣ ಬೆಣ್ಣೆ ಹಚ್ಚುತ್ತಾ ಇದ್ದ. ಇಬ್ಬರದೂ ಕೂಡ ಹೊಂದಾಣಿಕೆಯ ಸಮಾನ ಊಟದ ಗುಣ. ಹಂಚಿಕೊಂಡು ಉಣ್ಣುವಂತಹ ಸಮಾನತೆಯ ಮನೋಭಾವ. ಕನಕನಿಗೆ ಹಾಡು ಕಟ್ಟುವಂತಹ ಹುಚ್ಚಾದರೆ, ಕೃಷ್ಣನಿಗೆ ಕೊಳಲು ಅಚ್ಚುಮೆಚ್ಚು. ಕನಕನ ಹಾಡಿಗೆ ಕೃಷ್ಣನ ಕೊಳಲು ಬೇಕೇ ಬೇಕು. ಈ ಸಮಾನ ಗುಣ ಅವರಲ್ಲಿ ಇದ್ದುದರಿಂದಲೇ ಅವರಿಬ್ಬರಲ್ಲಿ ಗೆಳೆತನ ಕುದುರುತ್ತದೆ. ಕೂಡಿ ಆಡುವಲ್ಲಿಯೂ ಕೂಡ ಕನಕ ಮತ್ತು ಕೃಷ್ಣರದು ಸಮಾನತೆಯ ಗುಣ. ಕನಕ ಬ್ಯಾ ಬ್ಯಾ ಎಂದು, ಕೃಷ್ಣ ಅಂಬಾ ಎಂದು ಕಿರ್ಕಿರ್ ಮುರ್ಮುರ್ ಕೂಗು ಹಾಕಿ ಕೂಡಿ ಆಡಿ ನಲಿಯುತ್ತಿದ್ದವರು. ಕೃಷ್ಣ ಮಹಾ ತುಂಟನಾಗಿದ್ದ, ತುಡುಗನಾಗಿದ್ದ, ತರಲೆ ಸ್ವಭಾವ, ಜಗಳಗಂಟ. ಆದರೆ ಕನಕ ಇದಕ್ಕೆಲ್ಲ ತದ್ವಿರುದ್ಧ ಗುಣದವನಲ್ಲ. ಬದಲಿಗೆ ಆತ ಕೃಷ್ಣನ ಬಂಟನಾಗಿದ್ದ, ನೆಂಟನಾಗಿದ್ದ, ಸರ್ವಸ್ವವೂ ಕೂಡ ಕನಕನೇ ಆಗಿದ್ದ. ಇಬ್ಬರೂ ಕೂಡಿಯೇ ಬದುಕಿ ಬಾಳುತ್ತಾರೆ. ಇಬ್ಬರಲ್ಲಿಯೂ ಕೂಡ ಕುಲದ ಸೋಂಕಿರಲಿಲ್ಲ, ಕಾಲದ ಹಂಗು ಇರಲಿಲ್ಲ. ಕನಕ ಮಣ್ಣಾದರೆ, ಕೃಷ್ಣ ಕಲ್ಲಾದ. ಇವರಿಬ್ಬರದೊಂದು ಕಲ್ಲು ಮಣ್ಣಿನ ಕತೆ. ಇನ್ನು 6 ಅಂಕದ ಪ್ರಶ್ನೆ, ಭಗವಂತನ ಸಂಬಂಧಕ್ಕೆ ಜಾತಿಯ ಹಂಗಿಲ್ಲ ಎಂಬುದು ಕವನದಲ್ಲಿ ಹೇಗೆ ನಿರೂಪಿತವಾಗಿದೆ, ಹಾಗೆ ಕನಕ ಕೃಷ್ಣ ಕವನದ ಆಶಯವನ್ನು ತಿಳಿಸಿರಿ. ವಿದ್ಯಾರ್ಥಿಗಳೇ, ಇದಕ್ಕೂ ಕೂಡ ಉತ್ತರ ಒಂದೇ ರೀತಿಯದಾಗಿರ್ತದೆ. ಭಗವಂತನ ಸಂಬಂಧಕ್ಕೆ ಜಾತಿಯ ಹಂಗು ಇಲ್ಲ ಅನ್ನುವಂಥದ್ದು. ಕನಕ ಕೃಷ್ಣರ ಪಾತ್ರದ ಮುಖಾಂತರ ಇಲ್ಲಿ ಕವಯಿತ್ರಿ ಬಹಳ ಪರಿಣಾಮಕಾರಿಯಾಗಿ ಈ ಕವನವನ್ನು ನಿರೂಪಿಸ್ತಾ ಹೋಗ್ತಾರೆ. ಕನಕ ಕುರುಬ ಜಾತಿಯ ಭಕ್ತನಾಗಿದ್ದದ್ದು ನಿಮ್ಗೆ ಗೊತ್ತಿದೆ. ಕೃಷ್ಣ ವೈದಿಕ ಜಾತಿಯ ಭಗವಂತ. ಆದರೆ ಇಬ್ಬರ ನಡುವೆ ಜಾತಿಯ ಸೋಂಕು ಇರಲೇ ಇಲ್ಲ. ಇಬ್ಬರದು ಜಾತಿ ಬೇರೆಯಾದರೂ ಕೂಡ ವೃತ್ತಿ ಮಾತ್ರ ಒಂದೇ ಆಗಿತ್ತು. ಇಬ್ಬರದೂ ಕೂಡ ಜಾತಿ ಭೇದ ಭಾವವಿಲ್ಲದೆ ಹಂಚಿಕೊಂಡು ತಿನ್ನುವ
ಸ್ವಭಾವವಾಗಿತ್ತು. ಇಬ್ಬರೂ ಕೂಡಿಯೇ ಆಡುತ್ತಿದ್ದರು, ಕೂಡಿಯೇ ನಲಿಯುತ್ತಿದ್ದರು. ಆಟಕೂಟಗಳಲ್ಲೂ ಕೂಡ ಜಾತಿಯ ಪ್ರಶ್ನೆ ತಲೆ ಹಾಕ್ತಾ ಇರಲಿಲ್ಲ. ಕುಲ ಕಾಲಗಳ ಹಂಗು ಇಲ್ಲದ ಗೆಳೆತನ ಅವರದು. ಇಬ್ಬರೂ ಕೂಡ ಬದುಕಿ ಬಾಳಿದ್ದೂ ಕೂಡ ಹೀಗೆಯೇ. ಹಾಗೆ ವಿದ್ಯಾರ್ಥಿಗಳೇ, ಮುಂದೆ 1 ಅಂಕದ ಪ್ರಶ್ನೆಗಳನ್ನು ಕೂಡ ನೀವು ಗಮನಿಸ್ತಾ ಹೋಗಿ. ಮೊದಲ ಪ್ರಶ್ನೆ, ಕನಕ ಕೃಷ್ಣ ಕವನದ ಕರ್ತೃ ಯಾರು? ಉತ್ತರ ಸವಿತಾ ನಾಗಭೂಷಣ. 2ನೇ ಪ್ರಶ್ನೆ, ಕನಕ ಕೃಷ್ಣ ಕವನದ ತಿರುಳು ಏನು? ಉತ್ತರ ಗೆಳೆತನ, ಭಕ್ತ ಭಗವಂತ ಬಾಂಧವ್ಯಕ್ಕೆ ಜಾತಿ ಅಡ್ಡ ಬರಲಾರದು ಎಂಬುದು ಕನಕ ಕೃಷ್ಣರ ಮೂಲಕ ಪ್ರತಿಪಾದಿಸುವುದೇ ಈ ಪ್ರಸ್ತುತ ಕವನದ ತಿರುಳು. 3ನೇ ಪ್ರಶ್ನೆ, ಕನಕ ಏನು ಕಾಯುತ್ತಿದ್ದನು? ಉತ್ತರ ಕುರಿ. 4ನೇ ಪ್ರಶ್ನೆ, ಕೃಷ್ಣ ಏನನ್ನು ಮೇಯಿಸುತ್ತಿದ್ದನು? ಉತ್ತರ ದನ. 5ನೇ ಪ್ರಶ್ನೆ, ಕನಕನ ರೊಟ್ಟಿಗೆ ಬೆಣ್ಣೆ ಹಚ್ಚುತ್ತಿದ್ದವರು ಯಾರು? ಉತ್ತರ ಕೃಷ್ಣ. 6ನೇ ಪ್ರಶ್ನೆ, ಕನಕನಿಗೆ ಯಾವುದರ ಹುಚ್ಚು? ಉತ್ತರ ಕನಕನಿಗೆ ಹಾಡು ಕಟ್ಟುವ ಹುಚ್ಚು. 7ನೆಯ ಪ್ರಶ್ನೆ, ಕೃಷ್ಣನಿಗೆ ಏನು ಅಚ್ಚುಮೆಚ್ಚು? ಉತ್ತರ ಕೊಳಲು. 8ನೇ ಪ್ರಶ್ನೆ, ಕೂಡಿ ಆಡಿ ನಲಿಯುತ್ತಿದ್ದವರು ಯಾರು? ಉತ್ತರ ಕನಕ ಕೃಷ್ಣ. 9ನೇ ಪ್ರಶ್ನೆ, ಕನಕ ಏನಾದನು? ಉತ್ತರ ಕನಕ ಮಣ್ಣಾದನು. 10ನೇ ಪ್ರಶ್ನೆ, ಕೃಷ್ಣ ಏನಾದನು? ಉತ್ತರ ಕಲ್ಲಾದನು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕನಕ ಕೃಷ್ಣ ಈ ಒಂದು ಕವಿತೆಯ ಸಾರಾಂಶ ಮತ್ತು ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.